ಆರ್ಥಿಕ ತಜ್ಞ ಎಂದೇ ಪ್ರಖ್ಯಾತಿ ಪಡೆದಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ತಮ್ಮ ಬಹುಕಾಲದ ಜೀವನವನ್ನ ಕೊನೆಗೊಳಿಸಿದ್ದಾರೆ. ದೇಶದ ಪ್ರಧಾನಿಯಾಗಿ, ಹಣಕಾಸು ಸಚಿವರಾಗಿ, ಅರ್ಥಶಾಸ್ತ್ರಜ್ಞ ಅಂತಲೇ ಗುರುತಿಸಿಕೊಂಡಿದ್ದ ಮನಮೋಹನ್ ಸಿಂಗ್ ಈಗ ಕಾಲನ ಹಿಂದೆ ಸರಿದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 93 ವರ್ಷದ ಡಾಕ್ಟರ್ ಸಿಂಗ್ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆದ್ರೆ ಡಾಕ್ಟರ್ ಸಿಂಗ್ರ ಈ ರಾಜಕೀಯ ಜೀವನದ ಹೊರತಾಗಿಯೂ ವೈಯಕ್ತಿಕ ಬದುಕಿನಲ್ಲಿ ತುಂಬಾ ನೊಂದವರು. ಒಂದು ರೀತಿ ಬಡತನದಲ್ಲಿ ಬೆಂದ ಹೂ. ಬೀದಿ ಬದಿ ದೀಪದ ಬೆಳಕಿನಲ್ಲಿ ಓದಿ PM ಆಗಿದ್ದು ದೊಡ್ಡ ಸಾಧನೆಯೇ ಸರಿ. ಆ ರೋಚಕ ಬದುಕನ್ನ ಸಂಪೂರ್ಣವಾಗಿ ಹೇಳ್ತೀವಿ ನೋಡಿ. ಬಡತನದ ಕುಟುಂಬದಲ್ಲಿ ಜನಿಸಿದ್ದ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಜನಿಸಿದ್ದು ತೀರಾ ಬಡತನದ ಕುಟುಂಬದಲ್ಲಿ. ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಗಾವ್ ಎಂಬ ಹಳ್ಳಿಯಲ್ಲಿ 26 ಸೆಪ್ಟೆಂಬರ್ 1932ರಂದು ಜನಿಸಿದರು. ಕುಟುಂಬದ ಕೆಟ್ಟ ಆರ್ಥಿಕ ಪರಿಸ್ಥಿತಿ ಮಧ್ಯೆಯೂ ಓದಿದ್ದ ಡಾಕ್ಟರ್ ಸಿಂಗ್ ಶಿಕ್ಷಣ, ಅರ್ಥಶಾಸ್ತ್ರ ಮತ್ತು ರಾಜಕೀಯದಲ್ಲಿ ಅಸಾಧಾರಣ ಸಾಧನೆಗಳಿಗೆ ಪಾತ್ರರಾಗಿದ್ದಾರೆ. 1991ರಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಪರಿಚಯಿಸುವ ಮೂಲಕ ಭಾರತದ ಆರ್ಥಿಕತೆ ಹೊಸ ಮಗ್ಗುಲಿಗೆ ಹೊರಳುವಂತೆ ಮಾಡಿದ್ರು. ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ ಡಾಕ್ಟರ್ ಸಿಂಗ್ ಬರಿಗಾಲಲ್ಲೇ ಮೈಲುಗಟ್ಟಲೆ ನಡೆದು ಹೋಗ್ತಿದ್ದ ಸಿಂಗ್. ಮನಮೋಹನ್ ಸಿಂಗ್ ಬಾಲ್ಯವೇ ಒಂದು ರೋಚಕ ಪಯಣ. ಸುಮಾರು 12 ವರ್ಷಗಳ ಕಾಲ ಗಾವ್ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಗ್ರಾಮದಲ್ಲಿ ಶಾಲೆಯೂ ಇರಲಿಲ್ಲ. ದೂರದ ಶಾಲೆಗೆ ಹೋಗಲು ಮನಮೋಹನ್ ಸಿಂಗ್ ಬರಿಗಾಲಲ್ಲಿ ಮೈಲುಗಟ್ಟಲೆ ನಡೆದುಕೊಂಡು ಹೋಗ್ತಿದ್ರು. ಅವರ ಮನೆಗೆ ವಿದ್ಯುತ್ ಸಂಪರ್ಕ ಸಹ ಇರಲಿಲ್ಲ. ಹೀಗಾಗಿ ಬೀದಿ ದೀಪದ ಕೆಳಗೆ ಕೂತು ಸಿಂಗ್ ಓದ್ತಿದ್ರು. ಬಾಲ್ಯದಲ್ಲೇ ತಾಯಿ ನಿಧನ, ಅಜ್ಜಿ ಮಡಿಲಲ್ಲೇ ಬೆಳೆದ ಸಿಂಗ್. ಮನಮೋಹನ್ ಸಿಂಗ್ರ ತಂದೆ ತಾಯಿ ಗುರುಮುಖ್ ಸಿಂಗ್ ಮತ್ತು ಅಮೃತ್ ಕೌರ್. ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಮನಮೋಹನ್ ಸಿಂಗ್ ಅಜ್ಜಿ ಮಡಿಲಲ್ಲೇ ಬಾಲ್ಯ ಕಳೆದ್ರು. ಮನಮೋಹನ್ ಸಿಂಗ್ 13 ವರ್ಷ ತುಂಬುತ್ತಿದ್ದಂತೆ ಅವರ ಕುಟುಂಬ ಭಾರತಕ್ಕೆ ವಲಸೆ ಬಂದಿತು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಅಂದ್ರೆ ಪಾಕ್ನ ಗಾವ್ನಿಂದ ಅಮೃತ್ಸರಕ್ಕೆ ವಲಸೆ ಬಂದಿತ್ತು. ಬೆಳಗ್ಗೆ 4 ಗಂಟೆಗೆ ತಣ್ಣೀರಿನ ಸ್ನಾನ ಮಾಡ್ತಿದ್ದ ಸಿಂಗ್. ಮನಮೋಹನ್ ಸಿಂಗ್ ಸ್ಟೂಡೆಂಟ್ ಆಗಿದ್ದಾಗ ಹೆಚ್ಚು ನಾಚಿಕೆ ಪಡ್ತಿದ್ರಂತೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದ ಸಮಯದಲ್ಲೂ ಮನಮೋಹನ್ ಶಾಂತ ಮತ್ತು ಸಂಯಮದ ವ್ಯಕ್ತಿಯಾಗಿದ್ರು. ಕೇಂಬ್ರಿಡ್ಜ್ ಅಲುಮ್ನಿ ಮ್ಯಾಗಝಿನ್ಗಾಗಿ BBCಯ ಮಾರ್ಕ್ ಟುಲ್ಲಿಗೆ ನೀಡಿದ ಸಂದರ್ಶನದಲ್ಲಿ ಈ ವಿಚಾರಗಳನ್ನ ಸಿಂಗ್ರೆ ಬಾಯ್ಬಿಟ್ಟಿದ್ದರು. ಮನಮೋಹನ್ ಸಿಂಗ್ ಕೇಂಬ್ರಿಡ್ಜ್ ವಿವಿಯಲ್ಲಿದ್ದಾಗ ಅವರು ತಮ್ಮ ಉದ್ದನೆಯ ಕೂದಲನ್ನು ತೊಳೆಯಲು ನಾಚಿಕೆ ಪಡ್ತಿದ್ರಂತೆ. ಅದಕ್ಕಾಗಿಯೇ ಗೌಪ್ಯತೆ ಕಾಪಾಡಲು ಬೆಳಗ್ಗೆ 4 ಗಂಟೆಗೆ ತಣ್ಣೀರಿನಿಂದ ಸ್ನಾನ ಮಾಡ್ತಿದ್ರಂತೆ. ಹಿಂದಿ ಮಾತಾಡುತ್ತಿದ್ರು, ಆದ್ರೆ ಓದಲು ಬರ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಹಿಂದಿ ಮಾತನಾಡ್ತಿದ್ರು, ಆದ್ರೆ ಹಿಂದಿ ಭಾಷೆಯ ಲಿಪಿಯನ್ನು ಓದಲು ಅವರಿಂದ ಆಗ್ತಿರ್ಲಿಲ್ಲ. ಅದಕ್ಕಾಗಿಯೇ ಪ್ರಧಾನಿಯಾಗಿದ್ದಾಗ ಅವರ ಭಾಷಣಗಳನ್ನ ಉರ್ದುವಿನಲ್ಲಿ ಬರೆಯಲಾಗ್ತಿತ್ತು. ಏಕೆಂದ್ರೆ ಉರ್ದು ಭಾಷೆ ಚೆನ್ನಾಗಿ ತಿಳಿದುಕೊಂಡಿದ್ರು. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಬಡತನದಲ್ಲಿ ಅರಳಿದ ಹೂ ಎಂಬಂತೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಬೀದಿ ದೀಪದ ಬೆಳಕಿನಲ್ಲಿ ಓದಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು ಎಲ್ಲರಿಗೂ ಮಾದರಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.